रहे न रहे हम ಮೆಹಕಾ ಕರೆಂಗೆ. ಈ ಹಾಡನ್ನ ನೀವೆಲ್ಲರೂ ಕೇಳಿರ್ತೀರ. ಯೋಚನೆ ಮಾಡಿ ಈ ಹಾಡನ್ನ ಹೇಳಿದವ್ರು ಯಾರು ಅಂತ. ಕೊನೆಗೆ ಅಂದರೆ ಈ ಒಂದು ಸಿನಿಮಾ ವಿಷಯವನ್ನು ಹೇಳ್ತಾ ಕೊನೆಗೆ ಆ ವಿಷಯವನ್ನು ನಾನು ರಿವೀಲ್ ಮಾಡ್ತೀನಿ. ಯಾಕೆಂದರೆ ಇದು ತುಂಬ ಮುಖ್ಯವಾದಂಥ ಒಂದು ಸಂಗತಿ ಇದೆ. ಈ ಹಾಡು ತುಂಬ ಫೇಮಸ್ ಆಗಿದೆ. ಇದನ್ನು ಹೇಳಿದವ್ರಿಗೂ ತೆರೆ ಮರೆಯಲ್ಲೇ ಇದ್ದವರು ಯಾರವರು ಎಲ್ಲ ಯೋಚನೆ ಮಾಡಿ ಮಾತಾಡೋಣ. ಇದ್ರ ಜೊತೆಗೆ ಈ ವಾರ ಲೋ ನವೀನ ಸಿನಿಮಾ 4 ವಾರದಿಂದ ಚೆನ್ನಾಗಿ ಓಡ್ತಾ ಇದೆ, ಜನರ ಮನಸ್ಸನ್ನು ಸೆಳೀತಾ ಇದೆ. ಆಮೇಲೆ ಈ ವಾರ ತೆರೆ ಕಾಣುವ ಒಂದು ಸಿನಿಮಾ ಕನ್ನಡದಲ್ಲಿ ತುಂಬ ದೊಡ್ಡದಾದಂಥ ಒಂದು ಸಿನಿಮಾ, ಸಾಕಷ್ಟು ಪ್ರಚಾರವನ್ನು ಕೂಡ ಪಡೀತಾ ಇದೆ. ಕಿಚ್ಚ ಸುದೀಪ್ ಅವರು ಈ ಸಿನಿಮಾಗೆ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಏನದು ಹೇಗದು ಎಲ್ಲವನ್ನು ನೋಡೋಣ. ರಿಯಲ್ ಮರ್ಕಿರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕಿರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ, ಈ ವಾರ ಅಂದ್ರೆ ಜೂನ್ 5ಕ್ಕೆ ತೆರೆ ಕಾಣುವ ಸಿನಿಮಾಗಳು ಯಾವ್ಯಾವುದು ಅನ್ನೋ ವಿಷಯವನ್ನ ನೋಡೋಣ. ಈ ವಾರ ಅಷ್ಟೊಂದು ಸಿನಿಮಾಗಳು ಅಂದರೆ ಸಂಖ್ಯೆ ಕಡಿಮೆ ಇದೆ. ಯಾವ್ಯಾವುದು ಏನೇನು ಎಲ್ಲ ನೋಡೋದಾದ್ರೆ, ಕನ್ನಡದಲ್ಲಿ ಒಂದೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಹಿಂದಿಯಲ್ಲಿ 2, ತೆಲುಗಲ್ಲಿ 1, ತಮಿಳಲ್ಲಿ 4, ಮಲಯಾಳಂಲ್ಲಿ 1, ಇಂಗ್ಲಿಷಲ್ಲಿ 2, ಒಟ್ಟು 11 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಒಂದೊಂದಾಗಿ ನೋಡೋದಾದ್ರೆ, ಮೊದಲನೆಯದು ಅಂದ್ರೆ ಒಂದೇ ಸಿನಿಮಾ ಮ್ಯಾಂಗೋ ಪಚ್ಚ ಅಂತ. ಹೆಸರು ಏನೋ ವಿಚಿತ್ರವಾಗಿದೆಯಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಏನಿದೆ ಈ ಸಿನಿಮಾದಲ್ಲಿ ಅಂತ ನೋಡಿದಾಗ, ಇದೊಂದು ಆಕ್ಷನ್ ಸಿನಿಮಾ. 90ರ ದಶಕ ಮತ್ತು 2010ರಲ್ಲಿ ಮೈಸೂರಲ್ಲಿ ನಡೆದ ವಿವಿಧ ಘಟನೆಗಳ ಸುತ್ತ ಹೆಣೆದ ನೈಜ ಘಟನೆಯಾಧಾರಿತ ಕಥಾಗುಚ್ಛ ಈ ಸಿನಿಮಾ. ತನ್ನದನ್ನ ಪಡೆಯೋದಕ್ಕೆ ಹೋರಾಡೋ ನಿರ್ಭೀತ ಯುವಕ ಪ್ರಶಾಂತನ ಕಥೆ. ಆದರೆ ಈ ಪ್ರಶಾಂತ ಮುಂದೆ ಪಚ್ಚ ಆಗಿದ್ದು ಹೇಗೆ, ಮ್ಯಾಂಗೋ ಪಚ್ಚ ಆಗಿರೋದು ಕೂಡ ಹೇಗೆ, ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಥಿಯೇಟರಲ್ಲೇ ನೋಡಬೇಕು. ಶಕ್ತಿ ಇರೋರು ಯುದ್ಧ ಗೆಲ್ತಾರೆ, ಆತ್ಮಶಕ್ತಿ ಉಳ್ಳವರು ಸಾಮ್ರಾಜ್ಯ ಕಟ್ತಾರೆ ಅನ್ನೋ ಟ್ರೈಲರ್ನಲ್ಲಿರೋ ಡೈಲಾಗ್ ಹೆಚ್ಚು ಸದ್ದು ಮಾಡ್ತಾ ಇದೆ. KRG ಸ್ಟುಡಿಯೋಸ್ ಹಾಗೂ ಸುಪ್ರಿಯಾ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಪ್ರಿಯಾ ಸುದೀಪ್, ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾಜ್ ನಿರ್ಮಾಣ ಮಾಡಿದ್ದು, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಈ ಮೂಲಕ ಮೊದಲ ಬಾರಿ ನಾಯಕನಾಗಿ ಸ್ಯಾಂಡಲ್ವುಡ್ ಪ್ರವೇಶ ಮಾಡ್ತಾ ಇದ್ದಾರೆ. ಸಂಚಿತ್ ಅವರ ಅಭಿನಯ, ದನಿ, ಮ್ಯಾನರಿಸಂ ಎಲ್ಲದರಲ್ಲೂ ಕಿಚ್ಚ ಸುದೀಪ್ ಅವರ ಹಾಗೇನೆ ಇರೋದನ್ನ ನೀವು ಕಾಣಬಹುದು. ಮೈಸೂರು ಮೂಲದ ವಿವೇಕ್ ಪ್ರಕಾಶ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಮಾಲಾಶ್ರೀ ಕೂಡ ಪ್ರಮುಖ ಪಾತ್ರದಲ್ಲಿದ್ದಾರೆ. ಮತ್ತೊಂದು ವಿಶೇಷ ಏನಂದ್ರೆ, ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಸಿನಿಮಾದಲ್ಲಿ ಹಾಡೊಂದನ್ನ ಹೇಳಿದ್ದಾರೆ. ಸಂಗೀತವನ್ನ ಚರಣ್ ರಾಜ್, ಛಾಯಾಗ್ರಹಣವನ್ನ ಶೇಖರ್ ಚಂದ್ರು, ಸಂಕಲನವನ್ನ ಶರತ್ ವಿ ವಶಿಷ್ಠ, ತಾರಾಗಣದಲ್ಲಿ ಸಂಚಿತ್ ಸಂಜೀವ್, ಕಾಜಲ್ ಕುಂದರ್, ಮಯೂರ್ ಪಟೇಲ್, ಹಂಸ ಪ್ರತಾಪ್, ಜೈ ಗೋಪಿನಾಥ್, ಉಗ್ರಂ ಮಂಜು ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಇದು ಒಂದೇ ಒಂದು ಸಿನಿಮಾ ಈ ವಾರ ಅಂದ್ರೆ ಜೂನ್ 5ಕ್ಕೆ ತೆರೆ ಕಾಣ್ತಾ ಇರೋದು. ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದ್ರೆ, ಹಿಂದಿಯಲ್ಲಿ 2 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಮೊದಲನೇದು ಬಂದರ್ ಅನ್ನುವಂಥ ಒಂದು ಸಿನಿಮಾ. ವಿಶೇಷ ಇದೆ ಈ ಸಿನಿಮಾದಲ್ಲಿ, ಇದೊಂದು ಕ್ರೈಮ್ ಥ್ರಿಲ್ಲರ್. ವಿಶೇಷ ಏನು ಅಂದ್ರೆ, ನಮ್ಮ ಕನ್ನಡದ ರಾಜ್ ಬಿ ಶೆಟ್ಟಿ ಈ ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ಬಾಲಿವುಡ್ಗೆ ಕಾಲಿಟ್ಟಿದ್ದು ನಮ್ಗೆಲ್ರಿಗೂ ಕೂಡ ಹೆಮ್ಮೆ ವಿಷಯ. ಡೇಟಿಂಗ್ ಆಪ್ನಿಂದ ಜೈಲು ಸೇರೋ ಕಥೆನೇ ಈ ಸಿನಿಮಾ. ನಿಖಿಲ್ ದ್ವಿವೇದಿ ನಿರ್ಮಾಣದ ಅನುರಾಗ್ ಕಶ್ಯಪ್ ನಿರ್ದೇಶನದ ಈ ಸಿನಿಮಾದಲ್ಲಿ ಬಾಬಿ ಡಿಯೋಲ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಮತ್ತೊಂದು ಸಿನಿಮಾ ಜೈ ಜವಾನಿ ತೋ ಇಶ್ಕ್ ಹೋನಾ ಹೈ ಅನ್ನುವಂಥದ್ದು. ಇದು ಕಾಮಿಡಿ ಹಾಗೂ ರೊಮ್ಯಾಂಟಿಕ್ ಸಿನಿಮಾ. ಬಾಲಿವುಡ್ನ ಹೆಸರಾಂತ ನಿರ್ದೇಶಕ ಡೇವಿಡ್ ಧವನ್ ನಿರ್ದೇಶನ ಮಾಡಿದ ಈ ಸಿನಿಮಾದಲ್ಲಿ ವರುಣ್ ಧವನ್, ಚಂಕಿ ಪಾಂಡೆ, ಮೃಣಾಲ್ ಠಾಕೂರ್, ಪೂಜಾ ಹೆಗಡೆ ಅಭಿನಯಿಸಿದ್ದಾರೆ. ಇನ್ನು ತೆಲುಗುನಲ್ಲಿ ಒಂದು ಸಿನಿಮಾ ಪೆದ್ದಿ ಅಂತ,
ಮೂಲತಃ ಇದು ತೆಲುಗು ಭಾಷೆಯದ್ದಾದ್ರೂ ಕೂಡ ಕನ್ನಡ, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಇದು ತೆರೆ ಕಾಣ್ತಾ ಇದೆ. ಯಾವತ್ತು ಅಂದ್ರೆ ಮೇ 4 ಅಂದ್ರೆ ಒಂದು ದಿನ ಮುಂಚಿತವಾಗಿ ಈ ಸಿನಿಮಾ ತೆರೆ ಕಾಣ್ತಾ ಇದೆ. ಇದೊಂದು ಆಕ್ಷನ್ ಸ್ಪೋರ್ಟ್ಸ್ ಸಿನಿಮಾ. ಬಚಿಬಾಬು ನಿರ್ದೇಶನದ ಈ ಸಿನಿಮಾದಲ್ಲಿ ರಾಮ್ ಚರಣ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಜಾಹ್ನವಿ ಕಪೂರ್ ಅಭಿನಯಿಸಿದ್ದಾರೆ. AR ರೆಹಮಾನ್ ಸಂಗೀತ ಇದೆ. ಇದು ಕೂಡ ಒಂದು ದೊಡ್ಡ ಸಿನಿಮಾ. ಕನ್ನಡದಲ್ಲಿ ನೀವು ಕೂಡ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ತಮಿಳಲ್ಲಿ 4 ಸಿನಿಮಾಗಳು. ಸನ್ನಿಧಾನಂ PO ಅನ್ನುವಂಥ ಒಂದು ಸಿನಿಮಾ, ಮಧುಸೂದನ್ ರಾವ್ ನಿರ್ಮಿಸಿ ಅಮುದಾ ಸಾರಥಿ ನಿರ್ದೇಶನದ ಈ ಸಿನಿಮಾದಲ್ಲಿ ಯೋಗಿ ಬಾಬು, ಸಿತಾರ ಹಾಗೂ ಕನ್ನಡದ ರೂಪೇಶ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮತ್ತೊಂದು ಕಾಮಿಡಿ ಕ್ರೈಮ್ ಥ್ರಿಲ್ಲರ್ ಇರುವಂತಹ ಪರಿಮಳ ಅಂಡ್ ಕೋ, ಕ್ರೈಮ್ ಥ್ರಿಲ್ಲರ್ ಇರುವಂತಹ ಅತ್ತಿ, ಸೈಕಾಲಜಿಕಲ್ ಥ್ರಿಲ್ಲರ್ ಇರುವಂತಹ ಇರತ್ತಯ್ಯರ್ ಅನ್ನುವಂತಹ 4 ಸಿನಿಮಾಗಳು ತಮಿಳು ಭಾಷೆಯಲ್ಲಿ ಈ ವಾರ ಅಂದ್ರೆ ಜೂನ್ 5ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ಮಲಯಾಳಂನಲ್ಲಿ 1 ಸಿನಿಮಾ, ಮಾಲಿವುಡ್ ಟೈಮ್ಸ್ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಇಂಗ್ಲಿಷ್ ಸಿನಿಮಾಗಳು 2, ಹೇ ಮ್ಯಾನ್ ಅಂಡ್ ಮಾಸ್ಟರ್ ಆಫ್ ದ ಯೂನಿವರ್ಸ್ ಅನ್ನುವಂತಹ ಒಂದು ಸಿನಿಮಾ. ಇದು ಆಕ್ಷನ್ ಸಿನಿಮಾ. ಮೂಲತಃ ಇಂಗ್ಲಿಷ್ ಭಾಷೆಯದ್ದಾದ್ರೂ ಕೂಡ ಮಲಯಾಳಂ, ಹಿಂದಿ, ತಮಿಳು ಹಾಗೂ ತೆಲುಗು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ. ಸ್ಕೇರಿ ಮೂವಿ 2026 ಅನ್ನುವಂಥ ಒಂದು ಹಾರರ್ ಕಾಮಿಡಿ ಕೂಡ ತೆರೆ ಕಾಣ್ತಾ ಇದೆ. ಇವಿಷ್ಟು ಒಟ್ಟು 11 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು. ನಾನು ಮೊದಲು ಈ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಹಾಡನ್ನ ಹೇಳಿದ್ದೆ. ಊಹಿಸಿದ್ ನೀವು ಯಾರು ಈ ಹಾಡನ್ನ ಹೇಳಿರಬಹುದು ಅಂತ. ಅದ್ರ ಜೊತೆಗೆ ಇನ್ನೊಂದೆರಡು ಹಾಡುಗಳು ತುಂಬಾ ಫೇಮಸ್ ಆಗಿರೋದಿದೆ. ಆಜ್ ಕಲ್ ತೆರೆ ಮೇರೆ ಪ್ಯಾರ್ ಮೇ ಚರ್ಚೆ ಹೈ ಜವಾನ್ ಪರ್. ಈ ಹಾಡು ನಿಮಗೂ ನೆನಪಿದೆ ಅಲ್ವಾ? ಏ ಸಮಾ ಹೈ ಪ್ಯಾರ್ ಕಾ. ಈ ಹಾಡು ತುಂಬಾ ಫೇಮಸ್ ಆಗಿರೋದು. ಇವೆಲ್ಲ ಸಿನಿಮಾದ ಹಾಡುಗಳನ್ನ ಹೇಳಿದವರು ಈಗ ನಮ್ಮ ಜೊತೆಗಿಲ್ಲ. ಮೊನ್ನೆ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಯಾರು ಅಂತಂದ್ರೆ ನಿಮ್ಗೆಲ್ಲರಿಗೂ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಅಯ್ಯೋ, ಈ ಹಾಡನ್ನ ಲತಾ ಮಂಗೇಶ್ಕರ್ ಅವ್ರು ಹೇಳಿದ್ರಲ್ಲ ಅಂತ ನೀವು ಊಹೆ ಮಾಡ್ಬೋದು. ನೀವು ಸರಿಯಾಗಿ ಚೆಕ್ ಮಾಡಿ ನೋಡಿದಾಗ ಈ ಹಾಡನ್ನೆಲ್ಲ ಹೇಳಿದವರು ಸುಮನ್ ಕಲ್ಯಾಣ್ಪುರ್. ಯಾಕೆ ನಾವು ಈ ಒಂದು ಪ್ರಸಿದ್ಧ ಗಾಯಕಿ ಮುನ್ನೆಲೆಗೆ ಬರಲೇ ಇಲ್ಲ, ಬಹಳಷ್ಟು ಜನರ ಬಾಯಲ್ಲಿ ಇರಲೇ ಇಲ್ಲ, ಎಷ್ಟೊಂದು ಹಾಡುಗಳು ಹೇಳಿದ್ರು ಕೂಡ ಅವರನ್ನು ಯಾರು ಅಷ್ಟಾಗಿ ಗುರುತಿಸಲೇ ಇಲ್ಲ ಅನ್ನುವಂಥ ಒಂದು ಮಾತು ಹಿಂದಿ ಚಿತ್ರರಂಗದಲ್ಲಿ ಅಂದರೆ ಬಾಲಿವುಡ್ನಲ್ಲಿದೆ. ಒಂದು ವಿಷಯ ಹೇಳ್ತೀನಿ, ಚಿತ್ರರಂಗ ಅಂದರೆ ಬಣ್ಣದ ಲೋಕ. ಈ ಬಣ್ಣದ ಲೋಕದಲ್ಲಿ ಸಾಕಷ್ಟು ಪ್ರತಿಭಾವಂತರು ಇರ್ತಾರೆ. ಅನಿವಾರ್ಯ ಕಾರಣದಿಂದ ಪ್ರತಿಭಾವಂತರು ಮೇಲೆ ಬರಕ್ಕೆ ಆಗಲ್ಲ. ಕಾರಣ ಇನ್ನಿಷ್ಟು ಜನ ಅವ್ರನ್ನ ತುಳಿತಾ ಇರ್ತಾರೆ. ಅಂಥ ಒಬ್ಬ ಮಹಾನ್ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಮೊನ್ನೆ ತೀರ್ ಹೋಗಿದ್ದಾರೆ. ನಾವು FMC ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದೀವಿ. ಅವರ ಕೊನೆ ಹಾಡು ಜಿಂದಗಿ ಇಮ್ತಿಹಾನ ಲೇತಿ ಹೈ. ಇದು ಅಮಿತಾಬ್ ಬಚ್ಚನ್ ಅವರ ನಸೀಬ್ ಸಿನಿಮಾದ ಹಾಡು. ಇಷ್ಟಿಷ್ಟು ಒಳ್ಳೆ ಹಾಡುಗಳನ್ನು ಹೇಳಿದ್ದಾರೆ. ನೀವು ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಗೂಗಲಲ್ಲಿ ಇರ್ಬೋದು, ಚೆಕ್ ಮಾಡಿ ನೋಡಿ. ಎಂತೆಂಥ ಹಾಡುಗಳು ಅದು ಲತಾ ಮಂಗೇಶ್ಕರ್ ಅವರೇ ಹೇಳಿರ್ಬೋದು ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಅದನ್ನೆಲ್ಲ ಹೇಳಿರೋದು ಸುಮನ್ ಕಲ್ಯಾಣ್ಪುರ್ ಅವರು. ಆ ಒಂದು ಸಮಯದಲ್ಲಿ ಲತಾ ಮಂಗೇಶ್ಕರ್ ಹಾಗೂ ಈ ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿ, ಏರಿಳಿತ, ಶಬ್ದಗಳ ಒಂದು ಉಚ್ಚಾರ ಎಲ್ಲವೂ ಒಂದೇ ತರ ಇತ್ತು. ತುಂಬಾ ಒಂದ್ಸರ್ತಿ ಏನಾಗಿದೆ, ಈ ನಾನಾ ಕರ್ತೆ ಪ್ಯಾರ್ ತುಮಿ ಸೇ ಕರ್ ಬೇಟೆ ಈ ಹಾಡಿದೆ ಅಲ್ಲ, ಈ ವಿವಿಧ ಭಾರತಿನಲ್ಲಿ ಒಂದು ಛಾಯಾಗೀತ ಅಂತ ಒಂದು ಬರ್ತಾ ಇತ್ತು. ಅದರಲ್ಲಿ ಅವ್ರು ಹೇಳಿದ್ರು ಇದು ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅಂತ. ಅವಾಗ ಅವ್ರಿಗೊಂದು ಫೋನ್ ಬರುತ್ತೆ, ಸರ್ ನೀವು ತಪ್ಪಾಗಿ ಹೇಳಿದ್ದೀರಾ, ಅದು ಲತಾ ಮಂಗೇಶ್ಕರ್ ಅಲ್ಲ, ಸುಮನ್ ಕಲ್ಯಾಣ್ಪುರ್ ಅಂತ. ಅರೆ, ರೇಡಿಯೋದವ್ರಿಗೆ ತುಂಬಾ ಆಶ್ಚರ್ಯ. ಹೌದಾ ಅನ್ನೋ ತರ ಆಯ್ತು. ಹೌದು, ನಿಜವಾಗ್ಲೂ ಆ ಹಾಡನ್ನ ಹೇಳಿದವರು ಸುಮನ್ ಕಲ್ಯಾಣ್ಪುರ್. ಅಷ್ಟು ತೆರೆಮರೆಯಲ್ಲೇ ಇದ್ಕೊಂಡು ನಮ್ಗೆಲ್ರಿಗೂ ಕೂಡ ಅವ್ರು ಅಷ್ಟು ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈ ಸಿಲೋನ್ ನಲ್ಲಿ ಒಂದು ಬರ್ತಾ ಇತ್ತು ಅಮೀನ್ ಸಯಾನಿ ಅಂತ, ಬಿನಾಕಾ ಗೀತ್ಮಾಲಾ ಅಂತ. ಅವರು ತುಂಬಾ ಹಾಡುಗಳನ್ನ
ಆ ಸಿಲೋನ್ನಲ್ಲಿ ಒಳ್ಳೆ ರೀತಿಯಲ್ಲಿ ನಿರೂಪಣೆ ಮಾಡಿ ಹೇಳ್ತಾ ಇದ್ರು. ಅವರ ಧ್ವನಿ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು. ಅವರು ಈ ಸುಮನ್ ಕಲ್ಯಾಣ್ಪುರ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೆ 45 ವರ್ಷ ಕಾದಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಅವರು ಮುನ್ನೆಲೆಗೆ ಬರೋಕ್ಕೇನೆ ಹಿಂಜರಿತಾ ಇದ್ರು ಅಂತ. ಕೊನೆಗೆ 45 ವರ್ಷ ಆದ್ಮೇಲೆ ಅವರು ಅವರ ಇಂಟರ್ವ್ಯೂವನ್ನ ಮಾಡಿದ್ರು. ಅಂದ್ರೆ ಅಮೀನ್ ಸಯಾನಿ ಅವರು ಈ ಸುಮನ್ ಕಲ್ಯಾಣ್ಪುರ್ ಅವರನ್ನ ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗಿದ್ದು, ತುಂಬಾ ಹಾಡುಗಳನ್ನ ಅವ್ರು ಹೇಳಿದ್ದಾರೆ. ಆ ತುಂಬಾ ಹಾಡುಗಳು ಲತಾ ಮಂಗೇಶ್ಕರ್ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಇಲ್ಲ, ನಿಜವಾಗ್ಲೂ ಅದನ್ನ ಹೇಳಿದವರು ಸುಮನ್ ಕಲ್ಯಾಣ್ಪುರ್. ಅವ್ರನ್ನ ಸಾಕಷ್ಟು ತುಳಿದ್ರು. ಯಾಕೆಂದ್ರೆ ಅವ್ರ ಮೇಲೆ ಬಂದ್ರೆ ನಾವೆಲ್ಲಿ ಮೇಲೆ ಬರಕ್ ಆಗದೇ ಇಲ್ವೋ, ಅವರ ಧ್ವನಿ ಅಷ್ಟೊಂದು ಸುಮಧುರವಾಗಿತ್ತು, ಜನ ಇಷ್ಟಪಟ್ಟಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನ ಕೆಳಗಡೆ ತುಳಿದು ಹಾಕ್ತಾರೆ ಬಾಲಿವುಡ್ ನಲ್ಲಿ. ಇವೆಲ್ಲ ಸಿನಿಮಾ ರಂಗದಲ್ಲಿ ನಡೀತಾನೆ ಇರುತ್ತೆ. ಎಷ್ಟೋ ಜನ ಪ್ರಸಿದ್ಧಿಯನ್ನ ಪಡೆದಿರ್ತಾರೆ, ಆದ್ರೆ ಅವರಿಗಿಂತ ಜಾಸ್ತಿ ನಾಲೆಜ್ ಇರೋರು ತೆರೆಯ ಹಿಂದೆಯೇ ನಿಂತಿರ್ತಾರೆ. ಇವೆಲ್ಲ ಕೂಡ ಎಲ್ಲ ಚಿತ್ರರಂಗದಲ್ಲೂ ಕೂಡ ಕಾಮನ್. ಆದರೂ ಕೂಡ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿಯೂ ಕೂಡ ಪ್ರತಿಭೆ ಇರೋರಿಗೆ ಆದ್ಯತೆ ಕೊಡೋಣ. ಹೊಸ ಯುವಕರು ಈ ನಡುವೆ ಸಿನಿಮಾಗೆ ಬರ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್, ಮೊನ್ನೆ ಹಾಡುಗಳನ್ನ ಹೇಳ್ತಾ ಇರುವಂತಹ ನವೀನ್ ಅವರು ಕೂಡ ಇಲ್ಲಿ ಹೀರೋ ಆಗಿ ನಟನೆಯನ್ನು ಮಾಡಿದ್ರು. ತುಂಬಾ ಜನಕ್ಕೆ ಅವರ ನಟನೆ ಇಷ್ಟ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಪ್ರೋತ್ಸಾಹ ಕೊಡಬೇಕು. ಯಾವಾಗ್ಲೂ ನಾವು ಇಲ್ಲ ದೊಡ್ಡ ಆಕ್ಟರ್ ಇದ್ದ ಸಿನಿಮಾಗಳನ್ನೇ ನಾವು ನೋಡ್ತೀವಿ ಅಂತ ಕೂತ್ಕೊಂಡ್ರೆ ನಾಳೆ ಹೊಸ ಆಕ್ಟರ್ಗಳನ್ನ ಹುಟ್ಟಿಸೋದು ಹೇಗೆ? ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅವರು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿನೇ ನಾವು FMC ನಲ್ಲಿ ಯಾವ ತರ ಮಾಡಬೇಕು, ಹೇಗಿರ್ಬೇಕು, ಸಿನಿಮಾ ಅಂದ್ರೆ ಹೇಗಿರ್ಬೇಕು, ನಟನೆ ಅಂದ್ರೆ ಹೇಗಿರ್ಬೇಕು, ಸಿನಿಮಾ ಆದ್ಮೇಲೆ ಅದನ್ನ ಯಾವ ರೀತಿಯಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಬೇರೆ ಮಾಧ್ಯಮಗಳ ಮೂಲಕ ಜನಕ್ಕೆ ತಲುಪಿಸ್ಬೇಕು ಅನ್ನೋ ವಿಷಯವನ್ನ ನಾವೆಲ್ಲ ಚರ್ಚೆ ಮಾಡ್ತೀವಿ. ನೀವು ಕೂಡ ನಿಮ್ಗೆ ಯಾವಾಗಾದ್ರೂ ಫ್ರೀ ಇದ್ರೆ ಒಂದು ಫೋನ್ ಕಾಲ್ ಹಾಕಿ, ಒಂದು ಕಾಫಿ ಕುಡಿಯೋಣ, ಒಂದು ಟೀ ಕುಡಿಯೋಣ. FMC ನಲ್ಲಿ ಸಿನಿಮಾದ ಬಗ್ಗೆ ನಾವು ಮಾತಾಡೋಣ. ಮುಂದಿನ ವಾರ ಹೊಸ ಸಿನಿಮಾಗಳ ಬಗ್ಗೆ ನಾನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಕೂಡ ಕಾಕಾನ ನಮಸ್ಕಾರಗಳು.